ಹಾಯ್, ಸ್ಮೈಲ್ ಮಾಡಿ ಶೇರ್ ಮಾಡಿ. ಫಸ್ಟ್ ಟಾಪಿಕ್ ಏನು ಗೊತ್ತಾ? ನಮ್ಮ ಪಿ ಜಿಯಲ್ಲಿ ಮೀಟ್ ಆದಾಗ ನಮ್ದು ಒಪಿನಿಯನ್ಸ್ ಹೆಂಗಿತ್ತು, ಮತ್ತು ಆಫೀಸಿಗೆ ಯಾವ್ಯಾವ ಶಿಫ್ಟಲ್ಲಿ ಹೋಗ್ತಾ ಇದ್ದೀವಿ, ಸೊ ಪಿ ಜಿ ಹೆಂಗೆ ಫೀಲ್ ಆಗ್ತಿದೆ ಈಗ, ನಾವು ಹೆಂಗೆ ಕನೆಕ್ಟ್ ಆದ್ವಿ, ಆಮೇಲೆ ನಾವು ಯಾವ ಥರ ನಮ್ದೆಲ್ಲ ಶೇರ್ ಮಾಡ್ಕೊಳ್ತಿದ್ವಿ, ಲೈಕ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡೋಣ. ಓಕೆ, ನಾನು ನಿನ್ನ ಫಸ್ಟ್ ಮೀಟ್ ಮಾಡಿದಾಗ ಅನಿಸ್ತಾ ಇತ್ತು ಇವಳು ತುಂಬ ಡೇಂಜರಸ್ ಇದ್ದಾಳೆ ಅಂತ. ಏನ್ಲೇ, ನಾನು ಡೇಂಜರಸ್ಸಾ? ಎಷ್ಟು ಇನ್ನೋಸೆಂಟಾಗಿ ಕಾಣ್ತೀನಲ್ವಾ? ನೀನು ಇನ್ನೋಸೆಂಟಾ? ಯಪ್ಪ, ಫಸ್ಟ್ ಡೇನೇ ಲೋಡ್ ವಾಯ್ಸಲ್ಲಿ ಮಾತಾಡ್ತಿದ್ದೆ. ಅದು ಲೌಡ್ ವಾಯ್ಸ್ ಅಲ್ಲ, ನಾರ್ತ್ ಕರ್ನಾಟಕ ಅವರು ಲೀನಿಯರ್ ಸಿಸ್ಟಮ್ ಅದು. ನಂಗೆ ನೀವು ಫಸ್ಟ್ ತುಂಬ ಸೈಲೆಂಟ್ ಅಂತ ಅನ್ಸಿದ್ರಿ ಗೊತ್ತಾ? ಆ್ಯಕ್ಚುಲಿ ನಾನು ಸೈಲೆಂಟೇ. ಅದು ಸೈಲೆಂಟ್ ಅಲ್ಲ, ಲೈಫಲ್ಲಿ ಚಾರ್ಜಿಂಗೇ ಇಲ್ಲ ಅನ್ನೋ ಥರ ಇತ್ತು. ಬಟ್ ಆನೆಸ್ಟ್ಲಿ ನನಗೆ ಇವಾಗ ರೂಮಲ್ಲಿ ಇಲ್ಲ ಅಂದರೆ ಲೈಕ್ ಬೇಜಾರ, ಸೈಲೆಂಟ್ ಅನಿಸುತ್ತೆ. ತುಂಬ ಎಮೋಷ್ನಲ್ ಮಾಡಿಬಿಡ್ತಾರೆ ಗೈಸ್ ಇವರು. ಯಪ್ಪ. ಓಕೆ, ಆದರೆ ಒಂದು ಥಿಂಗ್ ಹೇಳಲೇಬೇಕು ನಾನು. ನೀವು ಸೌತ್ ಕರ್ನಾಟಕದವರು ಎಲ್ಲರೂ ತುಂಬ ಸಾಫ್ಟಾಗಿ ಮಾತಾಡ್ತೀರಪ್ಪ. ನೀವು ನಾರ್ತ್ ಕರ್ನಾಟಕದವರು ತುಂಬ ಕಾನ್ಫಿಡೆಂಟ್ ಅನಿಸ್ತೀರಾ. ಅದು ಕಾನ್ಫಿಡೆನ್ಸ್ ಅಲ್ಲ ಕಣ್ರಿ, ಅದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಅಷ್ಟೇ. ಡೈಲಿ ಆಫೀಸ್ಗೆ ಹೋಗಿ ಟೈರ್ಡಾಗಿ ಬರ್ತೀನಿ. ನೀವು ಟಯರ್ಡಾಗಿ ಬಂದಮೇಲೆ ನಾನು ಅವಾಗ ಇನ್ನೂ ಹೋಗ್ಬೇಕಲ್ಲ ಅಂತ ಚಾರ್ಜ್ ಆಗ್ತಿರ್ತೀನಿ. ಸಮ್ಟೈಮ್ಸ್ ನನಗೆ ಟೈಮಿಂಗ್ ಕೂಡ ಮ್ಯಾಚ್ ಆಗಲ್ಲ. ಆದರೆ ನಮ್ಮ ಗಾಸಿಪ್ ಮಾಡೋದೇನು ಕಮ್ಮಿ ಆಗಿಲ್ಲ ಬಿಡಿ. ಡೈಲಿ ಮನೆ ನೆನಪಾಗುತ್ತೆ. ಹೌದು, ಆದರೆ ಮ್ಯಾಟರ್ ಏನಂದರೆ ಸ್ಟಾರ್ಟಿಂಗ್ ಬಂದಾಗ ಮನೆ ನೆನಪಾಗ್ತಿತ್ತು, ಆದರೆ ಇವಾಗ ಬರ್ತಾ ಬರ್ತಾ ಪಿ ಜಿ ರೆಂಟ್ ಕಟ್ಟಬೇಕಲ್ಲ ಅಂತ ನೆನಪಾಗುತ್ತೆ. ಕಾರ್ಪೊರೇಟ್ ಲೈಫ್ ಹೆಂಗಿದೆ ಗೊತ್ತಾ? ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ್ರು ಸ್ಟ್ರೆಸ್ ಕಡಿಮೆ ಆಗ್ತಾ ಇಲ್ಲ. ಅದು ನಿಜ ಬಿಡಿ. ಶಿಫ್ಟಿಂದ ಏನು ಬರ್ತೀಯಲ್ಲ ನೈಟ್, ನಿದ್ದೆ ಬರಲ್ಲ ನಿದ್ದೆ ಬಂದಿರುತ್ತೆ, ಆದರೆ ಚೈನೀಸ್ ಡ್ರಾಮಾ ನೋಡಿದ್ರೆ ನಿದ್ದೆ ಬರಲ್ವಲ್ಲ. ಅದಕ್ಕೆ ಮಾರ್ನಿಂಗ್ ನೋಡಿದ್ರೆ ಝಾಂಬಿ ಥರ ಕಾಣಿಸ್ತಾ ಇರ್ತೀಯ. ಬಟ್ ಒನ್ ಥಿಂಗ್ ಮಾತ್ರ ಅಪ್ರಿಷಿಯೇಟ್ ಮಾಡಲೇಬೇಕು. ಏನು? ನೀವು ಆಲ್ವೇಸ್ ಕಾಮ್ ಇರ್ತೀರಾ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಇನ್ಸೈಡ್ ಫುಲ್ ಪ್ಯಾನಿಕ್ ಆಗಿರ್ತೀನಿ ಬರೀ. ಓ, ಇದು ಮ್ಯಾಟ್ರು. ನೀನು ಆಫೀಸ್ ಸ್ಟೋರೀಸ್ ಹೇಳ್ತೀಯಲ್ಲ, ಅದು ತುಂಬ ಫನ್ನಿಯಾಗಿರುತ್ತೆ. ಅದು ಫನ್ನಿನಾ ನಿಮಗೆ? ನಾನು ನನ್ನ ಟ್ರಾಮಾ ಶೇರ್ ಮಾಡ್ಕೊತಿರ್ತೀನಿ ಕಣ್ರಿ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಶಿಪ್ ಒಂಥರ ರ್ಯಾಂಡಮ್ ಅಲ್ವಾ? ಹೌದು, ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ಕಂಪನೀಸ್, ಹಾಗೆ ಡಿಫ್ರೆಂಟ್ ಲೈಫ್ ಸ್ಟೈಲ್ ಕೂಡ. ಹೌದು, ಬಟ್ ಸೇಮ್ ಸ್ಟ್ರಗಲ್. ಅದಂತೂ ನಿಜಾನೇ, ಅದಕ್ಕೆ ಅಲ್ವಾ ನಾವು ಕನೆಕ್ಟ್ ಆಗಿರೋದು. ಹೌದು ಇರುತ್ತೆ. ನನಗೆ ಪಿ ಜಿ ಲೈಫ್ ಮುಗಿದ್ಮೇಲೆ ನಾವು ಮೂಮೆಂಟ್ಸ್ನ ಮಿಸ್ ಮಾಡ್ಕೊತೀವಿ ಅಂತ. ಹೌದು, ತುಂಬ. ಆದರೆ ಲೈಕ್ ಅದಕ್ಕಿಂತ ಜಾಸ್ತಿ ನಾವು ಮಿಸ್ ಮಾಡ್ಕೊಳ್ಳೋದೇನೆಂದರೆ ಲೈಕ್ ನಮ್ಮದು ಮಿಡ್ ನೈಟ್ ಟಾಕ್ಸ್, ಫಿಲ್ಮ್ ನೋಡಿರೋದು, ವಾಚ್ ಮಾಡಿರೋದು, ಲೈಕ್ ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ ಅಂತ ಅನಿಸುತ್ತೆ. ನನಗೂ ಕೂಡ. ಲೈಫ್ ಫುಲ್ ಸಾರ್ಟೆಡ್ ಆಗದೆ ಇರ್ಬೋದು, ಆದರೆ ಬಟ್ ರೂಮ್ಮೇಟ್ ಕರೆಕ್ಟ್ ಇದ್ದರೆ ಸರ್ವೈವ್ ಆಗ್ಬೋದು. ಅದೇ ನಿಜ. ಯಾಕೆಂದರೆ ಪೇರೆಂಟ್ಸ್ನ ಎಲ್ಲರನ್ನೂ ಬಿಟ್ಟು ಬಂದಿರ್ತೀವಿ, ಸೊ ರೂಮ್ಮೇಟ್ ವೈಬ್ಸ್ ಎಲ್ಲ ಮ್ಯಾಚ್ ಆದರೆ ನೆಮ್ಮದಿಯಾಗಿರ್ಬೋದು ಅಷ್ಟೇ. ಫ್ಯಾಮಿಲಿ ಫೀಲ್ ಕೊಡ್ತಾರೆ. ಹೌದು. ಓಕೆ, ಸೊ ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀವಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಕಂಟೆಂಟಿಗೆ ನೆಕ್ಸ್ಟ್ ವೀಕಲ್ಲಿ ಬರ್ತೀವಿ. ಯಾ, ಸೊ ಬಾಯ್. ಬಾಯ್.